ತತ್ಪರರಾಗಿರ್ತಾರ. ಹೋಗಿ ಅವರಿಗೆ ತೊಂದರೆ ಕೊಡಬಾರ್ದು ಅಂತ ತಿಳ್ಕೊಂಡು ದೂರ ನಿಂತ್ಕೊಂಡರ. ಈ ಕೆಲಸವನ್ನು ಮಾಡ್ತಾ ಇವರಿಗೆ ಅಂತಿಂಥ ಕೆಲಸಗಳನ್ನು ಹೇಳ್ತಾ ಇರತಕ್ಕಂಥ ಸಮಯದಲ್ಲಿ ಬಸವಣ್ಣನವರ ದೃಷ್ಟಿ ಹರಳಯ್ಯನವರ ಮೇಲೆ ಬಿತ್ತು, ಕಲ್ಯಾಣಮ್ಮನವರ ಮೇಲೆ ಬಿತ್ತು. ಪಕ್ಕದಲ್ಲೇ ಇರ್ತಕ್ಕಂಥ ಧರ್ಮಪತ್ನಿ ನೀಲಾಂಬಿಕೆಗೆ ಹೇಳ್ತಾರೆ ಅಣ್ಣನವರು, ನೀಲಾ ನೋಡು, ಕಲ್ಯಾಣದ ಶ್ರೇಷ್ಠ ಶರಣನಾಗಿರ್ತಕ್ಕಂಥ ಹರಳಯ್ಯನವರು ಬಂದಾರ, ಕಲ್ಯಾಣಮ್ಮನವ್ರು ಬಂದಾರ, ಹೋಗು ಅವರಿಗೆ ಶರಣಾರ್ಥಿಗಳನ್ನು ಹೇಳಿ ಮೊದಲು ಒಳಗೆ ಕರ್ಕೊಂಡು ಬಾ. ಇಷ್ಟು ಹೇಳಿದ ತಡ ನೀಲಾಂಬಿಕೆ ಓಡೋಡಿ ಬಂದು ತನ್ನ ಎರಡು ಕೈಗಳನ್ನು ಜೋಡಿಸಿ ಶರಣಾರ್ಥಿ ಅಂದಳು. ಶಿವನೇ ಅಂದುಬಿಟ್ಟ ಹರಳಯ್ಯ, ಆ ವಜ್ಜಿ ತೀರ್ಸ್ಕೊಳ್ಳಕ್ಕ ಇಂಥ ಕೆಲಸ ಮಾಡಕತ್ತೀನಿ, ಅವನು ಕೂಡ ಶರಣಾರ್ಥಿ ಅಂತಳಲ್ಲ, ಯಾವ ಜನ್ಮದೊಳಗೆ ನಾವು ಎಂಥ ಪಾಪ ಮಾಡಿವಿ, ಇಂತಿಂಥ ದೊಡ್ಡ ದೊಡ್ಡ ಶರಣೆಯರಿಂದ ನಾವು ಶರಣಾರ್ಥಿ ಅಂತಕ್ಕಂಥ ಪದಗಳನ್ನು ನಾವು ಅನ್ನಿಸ್ಕೊಳ್ಳಕತ್ತೀವಿ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿತಾ ಇದೆ. ಅಷ್ಟರಲ್ಲಿಯೇ ಭಕ್ತಿ ಭಾಂಡಾರಿ ಇವ್ರ ಹತ್ರ ಬಂದೇ ಬಿಟ್ರು. ಶರಣಾರ್ಥಿಯಪ್ಪ, ಒಳಗೆ ಬರಬೇಕು ಅಂತಾರ. ಮತ್ತೆ ಬಸವಣ್ಣನವರು ಶರಣಾರ್ಥಿಯನ್ನ ಕೇಳಿ ಕಣ್ಣಲ್ಲಿ ನೀರು ಧಾರಾಕಾರ ಅಂತಿ ವಿನಯದಿಂದ ಬಾಗಿ ಹರಳಯ್ಯನವರಂತಾರೆ, ಬಸವಣ್ಣ, ಯಾವ ಜನ್ಮದೊಳಗನ ಯಾವ ತಪ್ಪು ಮಾಡಿನಪ್ಪ, ನಾವು ಕೀಳು ಕುಲದವರು, ಎಲ್ಲರೂ ನಮ್ಮನ್ನ ಭಲೆಯರು ಅಂತ ತಿಳ್ಕೊಂಡು ದೂರ ಇಡ್ತಾರೆ. ಬಸವಣ್ಣ, ನಮ್ಮಂಥ ಕೀಳು ಕುಲದ ವ್ಯಕ್ತಿಗೆ ಭಕ್ತಿ ಭಾಂಡಾರಿಯಾಗಿರ್ತಕ್ಕಂಥ ನೀನು ಶರಣಾರ್ಥಿ ಅಂತ ಕೈ ಮುಗಿಯುವುದು ಸರಿ ಕಾಣಿಸ್ತದೇನು ಬಸವಣ್ಣ? ಆವಾಗ ಬಸವಣ್ಣವರಂತಾರ, ಏನು ಹರಳಯ್ಯನವರೇ, ಸತ್ಯ ಶುದ್ಧ ಕಾಯಕವನ್ನ ಮಾಡ್ತಕ್ಕಂಥ ನಿಮಗ ಯಾರು ಹೊಲೆಯರಂತಾರ? ನೀವು ಹೊಲೆಯರಲ್ಲ, ನಿಮ್ಮಂಥವರನ್ನ ಹೊಲೆಯರು ಅಂತ ಅನ್ನುವವರೇ ಮಹಾಬಲೆಯರು. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಎಂಬುದಾಗಿ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ? ಯಾರು ಭಲೆಯರಪ್ಪ? ಯಾರು ದೊಡ್ಡ ಕುಲದವರು? ಕಬ್ಬಿಣದ ಕೆಲಸವನ್ನ ಮಾಡಿ ಕಮ್ಮಾರ ಅನಿಸ್ಕೊಂಡ್ರು, ಕಟ್ಟಿಗೆಯ ಕೆಲಸವನ್ನ ಮಾಡಿ ಕಮ್ಮಾರ ಅಂತೇಳಿ ಅನಿಸ್ಕೊಂಡ್ರು, ಬಡಿಗೆರು ಅಂತ ಅನಿಸ್ಕೊಂಡ್ರು, ಬಂಗಾರ ಕೆಲಸವನ್ನ ಮಾಡಿ ಅಕ್ಕಸಾಲಿಗ ಅಂತೇಳಿ ಅನಿಸ್ಕೊಂಡ್ರು, ವೇದವನ್ನ ಓದಿ ಅವರು ಬ್ರಾಹ್ಮಣರ ಅಂತ ಅನಿಸ್ಕೊಂಡ್ರು. ಅವರವರು ಮಾಡ್ತಕ್ಕಂಥ ದುಡಿಮೆಗೆ ಅನುಗುಣವಾಗಿ ಜಾತಿಗಳು ಹುಟ್ಕೊಂಡುವೆ ಹೊರತು ಆ ಪರಮಾತ್ಮ ಯಾವ ಜಾತಿಯನ್ನು ಕೂಡ ಹುಟ್ಟಿಸಿಲ್ಲ. ದೊಡ್ಡ ಕುಲ ಅಂತಾರಲ್ಲ, ಅವ್ರೇನು ಕಿವ್ಯಾಗ ಹುಟ್ಟ್ಯಾರೇನು ಅಂತ ಕೇಳ್ತಾನ. ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ? ಎಲ್ಲರೂ ಕೂಡ ಪವಿತ್ರವಾದ ತಾಯಿಯ ಗರ್ಭದಿಂದಲೇ ಹುಟ್ಟಿದ್ದು. ಯಾವ ತಾಯಿಯಲ್ಲಿ ಗರ್ಭ ಹುಟ್ಟುತ್ತದಲ್ಲ, ಸಣ್ಣ ಜಾತಿಯವರಿರಲಿ, ದೊಡ್ಡ ಜಾತಿಯವರಿರಲಿ, ಈ ದೇಶದವರಿರಲಿ, ಮತ್ತೊಂದು ದೇಶದವರಿರಲಿ, ಅದು ವಿಧಾನ ಒಂದೇ ಅದ. ಪಿಂಡ ಉತ್ಪತ್ತಿಯ ವಿಧಾನ ಒಂದೇ ಇರಬೇಕಾಗಿತ್ತು ಅಂತಂದ್ರೆ ಯಾರು ದೊಡ್ಡವರು, ಯಾರು ಸಣ್ಣವರು? ಆ ಕಾರಣಕ್ಕಾಗಿ ನಿಮ್ಮನ್ನ ಸಣ್ಣ ಕುಲದವರು ಅಂತ ಅನ್ನೋದು ಬಹಳ ತಪ್ಪಾಗ್ತದ್ರಪ್ಪ. ನಿಜವಾಗ್ಲೂ ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಕ್ಕಂಥ ನೀವು ದೊಡ್ಡವರು ಅಂತ ತಿಳ್ಕೊಂಡು ಬಸವಣ್ಣ ಹಾಗೆ ಹೀಗೆ ನೋಡುವಾಗ ದೋತರ ಎಲ್ಲವೂ ಕೂಡ ರಕ್ತದಲ್ಲಿ ತೋದು ಬಿಟ್ಟದ. ಅಲ್ಲ ಹರಳಯ್ಯನವರೇ, ಯಾಕೆ ನಿಮ್ಮ ಮೈ ಮೇಲೆ ಹುಟ್ಟಿರ್ತಕ್ಕಂಥ ಈ ದೋತರ ಎಲ್ಲ ರಕ್ತದಿಂದ ತೋದು ಬಿಟ್ಟದಲ್ಲ? ಯಾಕ? ಹೌದು, ತಲೆ ಮೇಲೆ ಏನನ್ನ ತಂದಿದ್ದೀರಿ? ಆವಾಗ ಹರಳಯ್ಯನವರಂತಾರೆ, ಯಪ್ಪ, ಕಲ್ಯಾಣಿಯ ಎಡತೊಡೆಯ ಚರ್ಮ, ನನ್ನ ಬಲತೊಡೆಯ ಚರ್ಮವನ್ನ ತೆಗೆದು ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆಯನ್ನ ನಿಮಗೆ ಸಮರ್ಪಣೆ ಮಾಡಬೇಕು ಅಂತ ಬಂದೀವಿ ತಂದೆ. ಹೌದು, ನಿಜ. ಆದರೆ ಇಂಥದೊಂದು ಯಾವ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಇಂಥ ಒಂದು ಕೆಲಸ ಮಾಡಿರಿ? ಯಪ್ಪ, ನಾನು ನಿನ್ನೆ ಹಾಗೆ ದಾರಿಯಲ್ಲಿ ಬರ್ತಾ ಇದ್ದೆ, ತಾವು ಎದುರುಗಡೆ ಬಂದ್ರಿ, ನಾನು ಶರಣು ಅಂತ ಒಂದೇ ಸಲ ಅಂದೆ, ನೀವು ಶರಣಾರ್ಥಿ ಅಂತ 2 ಸಲ ಅಂದ್ರಿ. ಆ ಭಾರವನ್ನು ಹೆಂಗೆ ಇಳಿಸ್ಕೋಬೇಕು ಅಂತ ತಿಳ್ಕೊಂಡು ಇಬ್ಬರು ಕೂಡಿ ವಿಚಾರ ಮಾಡಿ ಇಂಥ ಒಂದು ಜೋಡುಗಳನ್ನು ತಂದಿದ್ದೀವಿ, ಮೆಟ್ಕೋಬೇಕು ಅಂತ ತಿಳ್ಕೊಂಡು ಆ ಪಾತ್ರೆಯಲ್ಲಿ ಇರ್ತಕ್ಕಂಥ ಆ ಪಾದರಕ್ಷೆಯನ್ನು ಹಿಂಗೆ ಕೆಳಗೆ ಇಟ್ಟು ಬಿಡ್ತಾರ.
ಅದನ್ನು ನೋಡಿರ್ತಕ್ಕಂತಹ ಬಸವಣ್ಣನವರು ತಮ್ಮ ಕೈಯಲ್ಲಿ ತೆಗೆದುಕೊಂಡು, ಅಯ್ಯ ನಿಮ್ಮ ಈ ಚಮ್ಮಾವುಗೆಗೆ ಈ ಪೃಥ್ವಿ ಸಮಬಾರದಯ್ಯ. ಎಂಥ ಮಾತಿದು! ನಿಮ್ಮ ಈ ಚಮ್ಮಾವುಗೆಗೆ ಈ ಪೃಥ್ವಿ ಸಮಬಾರದಯ್ಯ. ಅಲ್ಲ ಹರಳಯ್ಯನವರೇ, ಇಂಥ ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆಗಳಿವು. ಈ ಭೂಮಿ ಎಷ್ಟು ಕಿಮ್ಮತ್ತಿಂದೋ ಅದಕ್ಕಿಂತ ಕಿಮ್ಮತ್ತಿಂದು ಈ ಪಾದರಕ್ಷೆಗಳು. ಇಂಥ ಪಾದರಕ್ಷೆಗಳನ್ನು ನಾನು ತೊಟ್ಟುಕೊಳ್ಳಲಿಕ್ಕೆ ಯೋಗ್ಯ ಅಲ್ಲ. ಇದು ಏನೇ ಇದ್ರೂ ಕೂಡ ಕೂಡಲ ಸಂಗಮನಾಥನಿಗೆ ಯೋಗ್ಯ ಅಂತ ತಿಳ್ಕೊಂಡು ಆ ಪಾದರಕ್ಷೆಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಳ್ತಾರೆ ಅಣ್ಣ ಬಸವಣ್ಣನವರು. ಯಪ್ಪ ಯಪ್ಪ, ಅಂಥ ಕೆಲಸ ಮಾಡಬೇಡಪ್ಪ, ನಾವು ಬಹಳ ಸಣ್ಣವರದೀವಿ, ನೀವೇ ಈ ರೀತಿ ಮಾಡಬಾರ್ದು ಅಂತ ತಿಳ್ಕೊಂಡು ಸಾಕಷ್ಟು ಬೇಡ್ಕೊಂಡ್ರು ಕೂಡ ಬಸವಣ್ಣನವರು ಅವರಿಗೆ ಸಮಾಧಾನ ಮಾಡಿ ಮಾಡಿ ಸ್ವತಃ ತಾವೇ ಅವರಿಗೆ ಮಹಾಮನೆಯಲ್ಲಿ ಆನಂದದಿಂದ ಪ್ರಸಾದವನ್ನು ಮಾಡಿಸಿ ಸಮಾಧಾನ ಮಾಡಿಸಿ, ಇದು ನಿಮ್ಮ ಮನೆಯಲ್ಲೇ ಇರಲಿ ಅಂತ ತಿಳ್ಕೊಂಡು ಆ ಪಾದರಕ್ಷೆಗಳನ್ನು ಅವರಿಗೆ ವಾಪಸ್ಸು ಕೊಟ್ಟು ಕಳಿಸ್ತಾರೆ. ಯಾರು? ಅಣ್ಣ ಬಸವಣ್ಣವರು. ಇಲ್ಲೇ ಆಗ್ತದೆ ನೋಡ್ರಿ, ಇಲ್ಲೇ ಆಗ್ತದ. ಯಾವಾಗ ಬಸವಣ್ಣ ಕೊಟ್ಟಿರ್ತಕ್ಕಂಥ ಆ ಪಾದರಕ್ಷೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಬಸವ 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 ಸಂಗನ ಬಸವ ಅಂತ ತಿಳ್ಕೊಂಡು ಬಸವಣ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಬರ್ತಾ ಇರ್ತಕ್ಕಂಥ ಸಮಯದಲ್ಲಿ ಕಲ್ಯಾಣದಲ್ಲಿ ಒಬ್ಬ ಮಂತ್ರಿಯಾಗಿರ್ತಕ್ಕಂಥವನು ಮಧುವರಸ ಅಂತ. ಮಧುವರಸ, ಆ ಮಧುವರಸ ಎದುರುಗಡೆ ಬಂದ. ಈತ ತಲೆಯ ಮೇಲೆ ಇಟ್ಕೊಂಡು ಬಸವ ಬಸವ ಶಿವಶಿವ ಅನ್ಕೊಂತ ನಡೆದಿದ್ನಲ್ಲ. ಅಲ್ಲ ಹರಳಯ್ಯ, ಏನದ ನಿನ್ನ ತಲೆ ಮ್ಯಾಲ? ಇಲ್ರಿಪ್ಪ, ಅವು ಪಾದರಕ್ಷೆ ಅದಾವ. ಪಾದರಕ್ಷೆ ನಾನು ನೋಡ್ಬೇಕಲ್ಲ, ತೋರಿಸು ಒಂದಿಷ್ಟು. ಅಲ್ರಿಪ್ಪ, ಅದು ಬಸವಣ್ಣನವರು ನಮಗೂ ಕೊಟ್ಟಿರ್ತಕ್ಕಂತಹ ಪಾದರಕ್ಷೆ ಅದಾವ. ಅವ್ರ ಸಲುವಾಗಿ ಮಾಡಿದ್ವಿ, ಇದು ನಮಗೆ ಯೋಗ್ಯ ಅಲ್ಲ, ಪರಮಾತ್ಮನಿಗೆ ಯೋಗ್ಯ, ನಿಮ್ಮ ಹತ್ರನ ಇರಲಿ ಅಂತ ಕೊಟ್ಟು ಕಳಿಸಾಕತ್ತಾರ. ಬಸವಣ್ಣ ಹುಚ್ಚದನಂದವ ಮಧುವರಸ. ಯಾವ ವಸ್ತುವನ್ನು ಹೆಂಗೆ ಬಳಸ್ಕೋಬೇಕು ಅನ್ನೋದು ಬಸವಣ್ಣಗೆ ಗೊತ್ತಿಲ್ಲ. ಹುಚ್ಚದನ ಬಸವಣ್ಣ. ತೋರ್ಸು ನನಗ ಅಂತ ತಿಳ್ಕೊಂಡು ಒತ್ತಾಯದಿಂದ ಅವನ್ನ ಕೆಳಗೆ ಇಡಿಸ್ತಾನ. ಇಡಿಸಿ ನೋಡ್ತಾನ, ಎಂಥ ಅದ್ಭುತವಾದ ಪಾದರಕ್ಷೆ ಇವು, ಎಂಥ ಸುಂದರವಾಗಿರ್ತಕ್ಕಂಥ ಪಾದರಕ್ಷೆ. ಇಂಥ ಪಾದರಕ್ಷೆಯನ್ನು ಮೆಟ್ಟಿಕೊಳ್ತಕ್ಕಂಥ ಭಾಗ್ಯ ಬಸವಣ್ಣಗೆ ಇಲ್ಲ ಅಂತ ತಿಳ್ಕೊಂಡು ತಾನೇ ಆ ಪಾದರಕ್ಷೆಗಳನ್ನು ಮೆಟ್ಟಿಕೊಂಡ ಮಂತ್ರಿಯಾಗಿರ್ತಕ್ಕಂಥ ಮಧುವರಸ. ಮೆಟ್ಟಿಕೊಳ್ಳೋದೇ ತಡ, ಉರಿ 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 ಅಂತ ತಿಳ್ಕೊಂಡು ಒಂದೇ ಸವನ ಒದ್ದಾಡ್ತಾ ಇದ್ದಾನೆ, ವೈದ್ಯಾಡ್ತಾ ಇದ್ದಾನೆ, ಪರಿತಪಿಸ್ತಾ ಇದ್ದಾನೆ. ಮೈಯೆಲ್ಲ ಉರಿ 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 ಅಂತ. ಆ ಉರಿಯ ಕಡಿತಕ್ಕೆ ಪಾದರಕ್ಷೆಗಳನ್ನು ಅಲ್ಲೇ ಬಿಟ್ಟ. ಆ ಪಾದರಕ್ಷೆಗಳನ್ನು ಹೊತ್ಕೊಂಡು ಇವರು ಮತ್ತೆ ಮನೆಗೆ ಬಂದುಬಿಟ್ರು. ಸಮಗಾರ ಹರಳಯ್ಯನವರು ದಿವಸ ಅಲ್ಲ, 2 ದಿವಸ ಅಲ್ಲ, 15 ದಿವಸಗಳಾದರೂ ಕೂಡ ಮೈಯಲ್ಲಿಯ ಉರಿ ಕಡಿಮೆಯಾಗಲಿಲ್ಲ. ಆವಾಗ ಮಧುವರಸನ ಹೆಂಡತಿ ಮತ್ತು ಆತನ ಮಗಳು ಯಾರಿಗೂ ಗಂಡನಿಗೆ ಗೊತ್ತಾಗದ ಹಾಗೆ ಎಲ್ಲಿಗೆ ಬಂದರು ಅಂತಂದ್ರೆ ಬಸವಣ್ಣನ ಹತ್ರ ಬಂದರು. ಅಲ್ಲ ಬಸವಣ್ಣ, 15 ದಿವಸ ಆತು, ಎಲ್ಲ ವೈದ್ಯರು ಅವರು ಇವರು ಅಂತ ತಿಳ್ಕೊಂಡು ಎಲ್ಲ ಕಡೆಗೆ ತೋರಿಸಿದ್ವಿ, ನನ್ನ ಗಂಡನ ಮೈಯಲ್ಲಿ ಇರ್ತಕ್ಕಂಥ ಉರಿ ಕಡಿಮೆಯಾಗಲೇ ಇಲ್ಲ. ಒಬ್ಬ ಶರಣರ ಪಾದರಕ್ಷೆಗಳನ್ನು ಈತ ಮೆಟ್ಟಿಕೊಂಡ ಎಂಬತಕ್ಕಂಥ ಸುದ್ದಿ ನಾವು ಕೇಳಿದ್ವಿ. ಬಹುತೇಕ ಯಾವ ಕಾರಣಕ್ಕಾಗಿ ಆ ಮೈಯಲ್ಲಿ ಉರಿ ಹೊಕ್ಕದೋ ಗೊತ್ತಿಲ್ಲ, ಹೇಗಾದರೂ ಮಾಡಿ ಇದಕ್ಕೆ ನೀವೇ ಪರಿಹಾರ ಕೊಡಿಸ್ಬೇಕು. ಬಸವಣ್ಣವ್ರು ನಗ್ತಾ ಹೇಳ್ತಾರೆ, ತಾಯಿ ನೀವೋ ಬ್ರಾಹ್ಮಣರು, ಆತ ಸಮಗಾರ ಕೀಳು ಕುಲದವ ಅಂತ ತಿಳ್ಕೊಂಡು ಶರಣರ ನಿಂದೆಯನ್ನ ಮಾಡಿರ್ತಕ್ಕಂಥವನು ನಿನ್ನ ಗಂಡ. ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಕ್ಕಂಥ ವ್ಯಕ್ತಿಯ ಜಾತಿ ನೋಡಬಾರ್ದೇ ಹೊರತು ಆತನಲ್ಲಿ ಇರ್ತಕ್ಕಂಥ ಕಾಯಕ ನಿಷ್ಠೆ, ಶ್ರದ್ಧೆ, ಶಿವಭಕ್ತಿ, ಶಿವಜ್ಞಾನವನ್ನು ನೋಡಬೇಕು. ಅಂಥದನ್ನು ಬಿಟ್ಟು ಆ ಶರಣರು ತಮ್ಮ ತೊಡೆಯ ಚರ್ಮಗಳಿಂದ ಮಾಡಿರ್ತಕ್ಕಂಥ ಪಾದರಕ್ಷೆಯನ್ನು ಮೆಟ್ಕೊಂಡಿದ್ದಾನೆ ನಿನ್ನ ಗಂಡ. ಏನೋ ತಪ್ಪಾಗ್ಯದ ನನ್ನ ಗಂಡನಿಂದ, ಹೇಗಾದರೂ ಮಾಡಿ ನೀವೇ ಒಂದು ಮಾರ್ಗದರ್ಶನ ಮಾಡಬೇಕು. ಏನೂ ಇಲ್ಲ, ಅತ್ಯಂತ ಶ್ರೇಷ್ಠ ಶರಣರು ಸಮಗಾರ ಹರಳಯ್ಯನವರು. ಅವರು ಶರಣರಿಗೆ ಪವಿತ್ರವಾಗಿರ್ತಕ್ಕಂಥ ಪಾದರಕ್ಷೆ ಕಾಯಕವನ್ನು ಮಾಡ್ತಕ್ಕಂಥವರು. ಆ ಪಾದರಕ್ಷೆಯನ್ನು ಹದ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಏನು ಒಂದು ಬಟ್ಟಲು ಇರ್ತದಲ್ಲ, ನೀರಿನ ಬಟ್ಟಲು ಇರ್ತದಲ್ಲ, ಆ ಬಟ್ಟಲಿನಲ್ಲಿರ್ತಕ್ಕಂಥ ನೀರನ್ನು ತಂದು ನಿನ್ನ ಗಂಡನ ಮೈಗೆ ಹಚ್ಚಿದಲ್ಲಿ
ಆ ಮೈಯ ಉರಿ ಕ್ಷಣ ಮಾತ್ರದಲ್ಲಿಯೇ ಕಡಿಮೆಯಾಗ್ತದೆ ಅಂತಾನೆ ಬಸವಣ್ಣ.